ಮಾರ್ಕೆಟ್ ಡೈರೆಕ್ಷನ್ ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು 100% ಲಾಸಸ್ ಅನ್ನೋದನ್ನ ಮಾಡ್ಕೋತೀರಾ. ಇವತ್ತಿನ ವಿಡಿಯೋದಲ್ಲಿ ಟ್ರೆಂಡ್ ಅಂದರೆ ಏನು ಅಂತ ಇನ್ ಡೀಟೇಲ್ ಆಗಿ ತಿಳ್ಕೊತೀರಾ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸಿಗೆ ಸ್ವಾಗತ. ಟ್ರೇಡಿಂಗಲ್ಲಿ ಎಷ್ಟು ಟೈಪ್ಸ್ ಟ್ರೆಂಡ್ ಇದಾವೆ, ನಾವು ಯಾವ ಟ್ರೆಂಡಲ್ಲಿ ಟ್ರೇಡ್ ತಗೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾನು ಏನೇನು ಹೇಳ್ತೀನಿ ಅದನ್ನ ಇವಾಗಲೇ ನೋಟ್ ಮಾಡ್ತಾ ಹೋಗಿ, ಯಾಕಂತಂದರೆ ನೀವು ನೋಟ್ ಮಾಡೋದೇ ಇದ್ದರೆ ವಿಡಿಯೋ ಮಾತ್ರ ನೋಡಿದ್ರೆ ಇವತ್ತು ಅರ್ಥ ಆಗುತ್ತೆ, ಬಟ್ ನಾಳೆ ದಿನ ಇದೆಲ್ಲ ಕಂಬೈನ್ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ನಿಮಗೆ ಕನ್ಫ್ಯೂಷನ್ ಅನ್ನೋದು ಬರುತ್ತೆ. ಸೊ ಆ ಟೈಮಲ್ಲಿ ನೀವು ಬಂದು ಮತ್ತೆ ವಿಡಿಯೋ ನೋಡೋ ಅವಶ್ಯಕತೆ ಇರಲ್ಲ. ನೋಟ್ಸ್ ಒಂದ್ಸಲ ಮಾಡ್ಕೊಂಡ್ರೆ ನೀವು ನೋಟ್ಸ್ ಮಾತ್ರ ತಿರುಗಿಸಿ ನೋಡಿದ್ರೆ ಸಾಕು, ಅವಾಗ ನಿಮಗೆ ಇದ್ರದ್ದು ಕ್ಲಾರಿಫಿಕೇಶನ್ ಅನ್ನೋದು ಸಿಗುತ್ತೆ. ಸೊ ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಿಮಗೆ ನಾನು ಏನೇನು ವಿಡಿಯೋಸ್ ಹಾಕ್ತೀನಿ ಅದು ಟೈಮ್ ಟು ಟೈಮ್ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿಂದ ನಾವು ಟೆಕ್ನಿಕಲ್ ಅನಾಲಿಸಿಸ್ ನ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೋತೀವಿ. ಅದರಲ್ಲಿ ಫಸ್ಟ್ನೇ ಕಾನ್ಸೆಪ್ಟ್ ಬಂದು ಟ್ರೆಂಡ್ ಬೇಸಿಕ್ಸ್. ಇದ್ರದ್ದು ಡೀಟೇಲ್ ಎಕ್ಸ್ಪ್ಲನೇಷನ್. ಟ್ರೆಂಡ್ ಅಂದ್ರೆ ಏನೋ, ಹೇಗೆ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾನೆ ಕೆಳಕ್ಕೆ ಹೋಗ್ತಾನೆ ಅನ್ನೋದು ನಿಮಗೆ ಈ ಟ್ರೆಂಡ್ ಇಂದ ಐಡೆಂಟಿಫೈ ಮಾಡಬಹುದು. ಓಕೆನಾ? ಮೊದಲಿಗೆ ವಾಟ್ ಈಸ್ ಎ ಟ್ರೆಂಡ್? ಟ್ರೆಂಡ್ ಅಂದ್ರೆ ಏನು? ಎ ಟ್ರೆಂಡ್ ಇಸ್ ದಿ ಡೈರೆಕ್ಷನ್ ಇನ್ ವಿಚ್ ಮಾರ್ಕೆಟ್ ಇಸ್ ಮೂವಿಂಗ್. ಟ್ರೆಂಡ್ ಅಂದ್ರೆ ಮಾರ್ಕೆಟ್ ಯಾವ ಡೈರೆಕ್ಷನ್ ಗೆ ಮೂವ್ಮೆಂಟ್ ಆಗ್ತಿದೆ ಅದನ್ನ ನಾವು ಟ್ರೆಂಡ್ ಅಂತ ಕರಿತೀವಿ. ಸಿಂಪಲ್ ಆಗಿ ನೋಡೋದಾದ್ರೆ, ಪ್ರೈಸ್ ಗೋಸ್ ಅಪ್ ಅಂದ್ರೆ ಪ್ರೈಸ್ ಏನಾದ್ರು ಮೇಲಕ್ಕೆ ಹೋಗ್ತಿದ್ರೆ ಅದನ್ನ ನಾವು ಅಪ್ ಟ್ರೆಂಡ್ ಅಂತ ಕರಿತೀವಿ. ಅದೇ ತರ ಪ್ರೈಸ್ ಗೋಯಿಂಗ್ ಡೌನ್, ಪ್ರೈಸ್ ಏನಾದ್ರು ಕೆಳಗಡೆ ಹೋಗ್ತಿದ್ರೆ ಅದನ್ನ ನಾವು ಡೌನ್ ಟ್ರೆಂಡ್ ಅಂತ ಕರಿತೀವಿ. ಪ್ರೈಸ್ ಮೂವಿಂಗ್ ಸೈಡ್ ವೇಸ್, ಪ್ರೈಸ್ ಯಾವತ್ತೂ ಒಂದೇ ಪ್ರೈಸ್ ಅಲ್ಲಿ ನಡೆದಾಡ್ತಿರ್ತದೆ. ಅಂದ್ರೆ ಮೇಲಕ್ಕೆ ಹೋಗ್ತಾನೆ ಅದೇ ಪ್ರೈಸಿಂಗ್ ಮತ್ತೆ ಬರ್ತಾನೆ, ಮೇಲಕ್ಕೆ ಹೋಗ್ತಾನೆ ಅದೇ ಪ್ರೈಸಿಂಗ್ ಮತ್ತೆ ಬರ್ತಾನೆ. ಸೊ ಇದನ್ನ ನಾವು ಸೈಡ್ ವೇಸ್ ಅಂತ ಕರಿತೀವಿ ಅಥವಾ ರೇಂಜ್ ಅಂತ ಕರಿತೀವಿ. ಓಕೆನಾ? ಟ್ರೆಂಡ್ ಈಕ್ವಲ್ ಟು ಡೈರೆಕ್ಷನ್ ಆಫ್ ದಿ ಮಾರ್ಕೆಟ್. ಟ್ರೆಂಡ್ ಅಂದ್ರೆ ಡೈರೆಕ್ಷನ್ ಆಫ್ ದಿ ಮಾರ್ಕೆಟ್. ಇದು ನಮಗೆ ಮಾರ್ಕೆಟ್ ಡೈರೆಕ್ಷನ್ ಯಾವುದು ಅಂತ ನಮಗೆ ತಿಳಿಸುತ್ತೆ. ಅದರಲ್ಲಿ 3 ಟೈಪ್ಸ್ ಆಫ್ ಟ್ರೆಂಡ್ಸ್ ಇದೆ. ಫಸ್ಟ್ ಒನ್ ನೋಡೋದಾದ್ರೆ ಅಪ್ ಟ್ರೆಂಡ್. ಅಪ್ ಟ್ರೆಂಡ್ ಅಂತಂದ್ರೆ ಬುಲ್ಲಿಶ್ ಮಾರ್ಕೆಟ್, ಅದನ್ನೇ ನಾವು ಬುಲ್ಲಿಶ್ ಮಾರ್ಕೆಟ್ ಅಂತ ಕರೆಯೋದು. ಡೌನ್ ಟ್ರೆಂಡ್ ಅಂತ ಇದೆ. ಡೌನ್ ಟ್ರೆಂಡ್ ಅಂತಂದ್ರೆ ಅದನ್ನ ನಾವು ಬೇರಿಶ್ ಮಾರ್ಕೆಟ್ ಅಂತ ಕರಿತೀವಿ. ಅದೇ ತರ ಸೈಡ್ ವೇಸ್ ಅಂತಂದ್ರೆ ಅದನ್ನ ನಾವು ರೇಂಜ್ ಮಾರ್ಕೆಟ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಅಪ್ ಟ್ರೆಂಡ್. ಅಪ್ ಟ್ರೆಂಡ್ ಅಂದ್ರೆ ಬುಲ್ಲಿಶ್ ಮಾರ್ಕೆಟ್ ಅಂತ ಹೇಳಿದೆ. ಮಾರ್ಕೆಟ್ ಈಸ್ ಮೂವಿಂಗ್ ಅಪ್, ಮಾರ್ಕೆಟ್ ಯಾವತ್ತು ಮೇಲಕ್ಕೆ ಮೂವ್ ಆಗ್ತಾನೆ. ಇಲ್ಲಿ ನಿಮಗೆ ನೋಡೋದಾದ್ರೆ ಹೈಯರ್ ಐಸ್ ಅಂದ್ರೆ HH ಅಂತ ನಾವು ಅದನ್ನ ಕರಿತೀವಿ. ಹೈಯರ್ ಐಸ್ ಅಂಡ್ ಹೈಯರ್ ಲೋಸ್ ಇರುತ್ತೆ ಅಪ್ ಟ್ರೆಂಡ್ ಅಲ್ಲಿ. ಓಕೆನಾ? ಏನ್ ಹೇಳಿ? ಹೈಯರ್ ಐಸ್ ಅಂಡ್ ಹೈಯರ್ ಲೋಸ್. ಪ್ರೈಸ್ ಕೀಪ್ಸ್ ಮೂವಿಂಗ್ ನ್ಯೂ ಹೈಸ್ ಅಂದ್ರೆ ಪ್ರೈಸ್ ಏನಾಗುತ್ತೆ ಅಂತಂದ್ರೆ ಒಂದು ಹೈನ ಬ್ರೇಕ್ ಮಾಡಿ ಇನ್ನೊಂದು ಹೈ ಕ್ರಿಯೇಟ್ ಮಾಡ್ತಾ ಹೋದ್ರೆ ಅದನ್ನ ನಾವು ಅಪ್ ಟ್ರೆಂಡ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋದಾದ್ರೆ ಪ್ರೈಸ್ 1.1000 ನೆಕ್ಸ್ಟ್ ಗೆ 1.1050, ಇಲ್ಲಿ 1000 ಇಂದ 1050 ಮೂವ್ ಆಯ್ತು. ಓಕೆನಾ? ಇವಾಗ ಸಿಂಪಲ್ ಎಕ್ಸಾಂಪಲ್ ನೋಡೋದಾದ್ರೆ, ಇವಾಗ ನೋಡಿ ಇಲ್ಲಿ 1000 ಅಂತ ಅನ್ಕೊಳ್ಳಿ. 1000 ಇಂದ ಮೂವ್ಮೆಂಟ್ ಆಯ್ತು 1050ಗೆ. ನೆಕ್ಸ್ಟ್ 1020 ಅಂದ್ರೆ ಇಲ್ಲಿ ಗಂಟ ಬಂತು. ನೆಕ್ಸ್ಟ್ 1100 ಇದನ್ನ ಬ್ರೇಕ್ ಮಾಡಿ ಮೇಲಕ್ಕೆ ಹೋಯ್ತು. ಇವಾಗ ಓವರ್ ಆಲ್ ಡೈರೆಕ್ಷನ್ ಹೆಂಗಿರುತ್ತೆ ಅಂತಂದ್ರೆ ನಿಮಗೆ ಈ ತರ ಕ್ರಿಯೇಟ್ ಆಗಿ ಹೋಗ್ತಾ ಇರುತ್ತೆ. ಇದನ್ನ ನಾವು ಅಪ್ ಟ್ರೆಂಡ್ ಅಂತ ಕರಿತೀವಿ. ಓಕೆನಾ? ಓವರ್ ಆಲ್ ಡೈರೆಕ್ಷನ್ ಈಕ್ವಲ್ ಟು ಅಪ್ ಅಂದ್ರೆ ಓವರ್ ಆಲ್ ನಮಗೆ ಡೈರೆಕ್ಷನ್ ನೋಡ್ಬೇಕಾದ್ರೆ ಅಪ್. ಇವಾಗ ನೋಡಿ ಪ್ರೈಸು ಇಲ್ಲಿ 1000 ಇದೆ ಅನ್ಕೊಳ್ಳಿ, ಇಲ್ಲಿಗೆ 1050 ಹೋಯ್ತು. 1000 ಇಂದ 1050 ಮಧ್ಯೆ ಇರೋದೆ 1020, ಅಲ್ಲಿಗೆ ಬಂತು. 1020 ಇಂದ ಮತ್ತೆ 1100, ಇಲ್ಲಿ 1050. ಇದನ್ನ ಹೈಯರ್ ಐ ಅಂತ ಕರಿತೀವಿ, ಇದನ್ನ ಹೈಯರ್ ಲೋ ಅಂತ ಕರಿತೀವಿ. ಹೈಯರ್ ಐ ಹೈಯರ್ ಲೋ, ಹೈಯರ್ ಐ ಹೈಯರ್ ಲೋ. ಓಕೆನಾ? ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ HH HL ಈ ತರ ಡೈರೆಕ್ಷನ್ ಇರೋದನ್ನ ನಾವು ಅಪ್ ಟ್ರೆಂಡ್ ಅಂತ ಕರಿತೀವಿ. ಮೀನಿಂಗ್ ನೋಡೋದಾದ್ರೆ ಬೈಯರ್ಸ್ ಆರ್ ಸ್ಟ್ರಾಂಗ್. ಈ ತರ ನಿಮಗೆ ಏನಾದ್ರು ಮಾರ್ಕೆಟ್ ಕಾಣಿಸ್ತಿದೆ ಅಂತಂದ್ರೆ ಇಲ್ಲಿ ನಿಮಗೆ ಬೈಯರ್ಸ್ ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ. ಮಾರ್ಕೆಟ್ ಸೆಂಟಿಮೆಂಟ್ ಈಕ್ವಲ್ ಟು ಪಾಸಿಟಿವ್ ಅಂದ್ರೆ ಮಾರ್ಕೆಟ್ ಸೆಂಟಿಮೆಂಟ್ ಹೇಗಿರುತ್ತೆ ಅಂತಂದ್ರೆ ಪಾಸಿಟಿವ್ ಅಂದ್ರೆ ಇದು ಮೇಲಕ್ಕೆ ಹೋಗ್ತಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇವಾಗ ಇದ್ರದ್ದು ಟ್ರೇಡಿಂಗ್ ವ್ಯೂದು ಸಿಂಪಲ್ ಎಕ್ಸಾಂಪಲ್ ನೋಡೋಣ. ಮೊದಲಿಗೆ ಟ್ರೇಡಿಂಗ್ ವ್ಯೂ ಅಂತ ಸರ್ಚ್ ಮಾಡಿ. ಇಲ್ಲೇ ಫಸ್ಟ್ ವೆಬ್ಸೈಟ್ ಓಪನ್ ಆಗುತ್ತೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ದಂಗೆ ನಿಮಗೆ ಈ ತರ ಚಾರ್ಟ್ ಕಾಣಿಸುತ್ತೆ. ಇಲ್ಲಿ ನೀವು ಸರ್ಚಿಗೆ ಹೋಗಿ
EURUSD ಅಂತ ನೋಡಿ. ಓಕೆನಾ, EURUSD ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್ ಮಾಡ್ದಂಗೆ ಓಪನ್ ಆಗುತ್ತೆ. ಓಪನ್ ಆದಂಗೆ ವಿಂಡೋ ನಿಮಗೆ ಈ ತರ ಇರುತ್ತೆ. ಓಕೆ, ಇಲ್ಲಿ ನಿಮಗೆ ಕಾಣಿಸ್ಬೋದು ಫುಲ್ ಚಾರ್ಟ್ ಅಂತ. ಓಕೆ, ಇಲ್ಲಿ ಕಾಣಿಸ್ತಾ ಇದೆಯಾ ಫುಲ್ ಚಾರ್ಟ್ ಅಂತ? ಈ ಫುಲ್ ಚಾರ್ಟ್ ಕ್ಲಿಕ್ ಮಾಡ್ದಂಗೆ ನಿಮಗೆ ಈ ತರ ಚಾರ್ಟ್ ಬರುತ್ತೆ, EURUSD ಚಾರ್ಟ್ ಬರುತ್ತೆ. ಇವಾಗ ನಾನು ಹೇಳಿದ್ದೆ ಏನ್ ಹೇಳಿ, ಅಪ್ ಟ್ರೆಂಡ್ ಅಲ್ಲಿ ನಮಗೆ ಹೈಯರ್ ಹೈ ಮತ್ತೆ ಹೈಯರ್ ಲೋ ಇರುತ್ತೆ. ಸಿಂಪಲ್ ಆಗಿ ನೋಡ್ಬೇಕು ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಬ್ರಷ್ ಟೂಲ್ಸ್ ಇದೆ, ಈ ಸೈಡ್ ನಿಮಗೆ ನೋಡ್ಬೋದು. ಇಲ್ಲಿ ಬ್ರಷ್ ಟೂಲ್ ಇದೆ, ಈ ಬ್ರಷ್ ಟೂಲ್ ಕ್ಲಿಕ್ ಮಾಡ್ದಂಗೆ, ಆರೋ ಮಾರ್ಕ್ ಕ್ಲಿಕ್ ಮಾಡ್ದಂಗೆ ನಮಗೆ ಇಲ್ಲಿ ಏನೇನ್ ಬೇಕೋ ಅದನ್ನ ಸ್ಟಾರ್ ಮಾರ್ಕ್ ಹಾಕಿ ಇಟ್ಕೊಂಡ್ರೆ ಈ ತರ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ತರ ಬಂದು ಕೂತ್ಕೊಳ್ಳುತ್ತೆ. ಓಕೆನಾ, ನಮಗೆ ಏನೇನ್ ಇಂಪಾರ್ಟೆಂಟ್ ಇದೆ ಅದೆಲ್ಲ ಇಲ್ಲಿ ಬಂದಿರುತ್ತೆ. ನಮಗೆ ಇವಾಗ ಬೇಕಾಗಿರೋದು ಪಾತ್ನ ನಾನು ಆಲ್ರೆಡಿ ಸ್ಟಾರ್ ಮಾಡಿದ್ರಿಂದ ಇಲ್ಲಿ ನೋಡಿ ಇಲ್ಲಿ ಬಂದು ಕೂತಿದೆ. ಓಕೆನಾ, ಪಾತ್ ನೋಡೋದಾದ್ರೆ ನಮಗೆ ಹೈಯರ್ ಹೈ ಹೆಂಗಿರುತ್ತೆ ಅಂತಂದ್ರೆ 1000 ಇಂದ 1050 ಹೋಯ್ತದೆ ಅನ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ 1020 ಬಂತು, ನೆಕ್ಸ್ಟ್ 1100 ಹೋಯ್ತು, ನೆಕ್ಸ್ಟ್ ಮತ್ತೆ 1050 ಬಂತು, ನೆಕ್ಸ್ಟ್ 1200 ಹೋಯ್ತು ಅನ್ಕೊಳ್ಳಿ. ಓಕೆನಾ, ಇಲ್ಲಿ ನೀವು ನೋಡೋದಾದ್ರೆ ಇದನ್ನ ನಾವು ಹೈಯರ್ ಹೈ ಅಂತ ಕರಿತೀವಿ, ಇದನ್ನ ನಾವು ಹೈಯರ್ ಲೋ ಅಂತ ಕರಿತೀವಿ. ನಿಮಗೆ ಸಿಂಪಲ್ ಆಗಿ ಟೆಕ್ಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇದನ್ನ ಹೈಯರ್ ಹೈ ಅಂತ ಕರಿತೀವಿ, ಇದನ್ನ ನಾವು ಹೈಯರ್ ಲೋ ಅಂತ ಕರಿತೀವಿ. ಅದೇ ತರ ಹೈಯರ್ ಹೈ, ಅದೇ ತರ ಇದು ಹೈಯರ್ ಲೋ. ಇದನ್ನೇ ನಾವು ಅಪ್ ಟ್ರೆಂಡ್ ಅಂತ ಕರಿತೀವಿ. ನೀವು ರಿಯಲ್ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಇಲ್ಲಿ ಟೈಮಿಂಗ್ಸ್ ಯಾವ್ದಾರು ಆಗಿರ್ಲಿ, 5 ಮಿನಿಟ್ಸ್ ಆಗಿರ್ಬೋದು, 15 ಮಿನಿಟ್ಸ್ ಆಗಿರ್ಬೋದು, 1 ಅವರ್, ಯಾವ್ದಾರು ಟೈಮಿಂಗ್ ತಗೊಳ್ಳಿ. ಇವಾಗ 5 ಮಿನಿಟ್ಸ್ ನಾನು ತಗೋತೀನಿ ಅನ್ಕೊಳ್ಳಿ. ಓಕೆ, ನಿಮಗೆ ಝೂಮ್ ಔಟ್ ಮಾಡೋದಾದ್ರೆ ಈಚೆ ಸೈಡ್ ನೋಡಿದ್ರೆ ಝೂಮ್ ಔಟ್ ಈ ತರ ಮಾಡ್ಬೋದು. ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಝೂಮ್ ಔಟ್ ಆಯ್ತದೆ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಮಾರ್ಕೆಟ್. ಮೊದಲಿಗೆ ಮಾರ್ಕೆಟ್ ಏನಾಯ್ತು, ಇಲ್ಲಿ ಈ ಪಾತ್ ಟೂಲ್ ನ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ನೋಡಿ ಮಾರ್ಕೆಟ್ ಇಲ್ಲಿ ಫಸ್ಟ್ ಇದನ್ನ ಲೋ ಅಂತ ಕರೀತಾರೆ. ಇದು ಲೋ, ಇದು ಹೈ. ಓಕೆನಾ, ಯಾವುದೋ ಒಂದು ಪಾಯಿಂಟ್ ಹೈ ಮತ್ತೆ ಲೋ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಇವಾಗ ನಮಗೆ ಲೋ ಸಿಕ್ಕಿದೆ, ಹೈ ಸಿಕ್ಕಿದೆ. ಫಸ್ಟ್ ಹೈ ಎಲ್ ಆಯ್ತು ನೋಡಿ, ಇಲ್ಲಾಯ್ತು. ಇದನ್ನ ನಾವು ಹೈಯರ್ ಹೈ ಅಂತ ಕರಿತೀವಿ. ನೆಕ್ಸ್ಟ್ ಹೈಯರ್ ಲೋ ಆಯ್ತು. ಓಕೆನಾ, ನೆಕ್ಸ್ಟ್ ಮತ್ತೆ ಹೈಯರ್ ಹೈ ಆಯ್ತು, ನೆಕ್ಸ್ಟ್ ಹೈಯರ್ ಲೋ ಆಯ್ತು, ನೆಕ್ಸ್ಟ್ ಅದೇ ತರ ಹೈಯರ್ ಹೈ ಆಯ್ತು. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಹೈಯರ್ ಹೈ ಆಯ್ತು. ಓಕೆನಾ, ನೆಕ್ಸ್ಟ್ ಅಲ್ಲಿಂದ ಏನಾಯ್ತು, ಮತ್ತೆ ಹೈಯರ್ ಲೋ ಕ್ರಿಯೇಟ್ ಮಾಡಿತು, ನೆಕ್ಸ್ಟ್ ಮತ್ತೆ ಹೈಯರ್ ಹೈ, ನೆಕ್ಸ್ಟ್ ಹೈಯರ್ ಲೋ. ನೆಕ್ಸ್ಟ್ ಏನಾಯ್ತು ನೋಡಿ, ನೆಕ್ಸ್ಟ್ ಹೈಯರ್ ಹೈ ಕ್ರಿಯೇಟ್ ಮಾಡಿತು. ಇವಾಗ ಡೈರೆಕ್ಷನ್ ಏನ್ ಕಾಣಿಸ್ತಿದೆ ಇಲ್ಲಿಂದ ನೋಡಿದರೆ ಅಪ್ ಟ್ರೆಂಡ್ ಇದೆ ಅಂತ ಅರ್ಥ. ಓಕೆನಾ, ಟ್ರೆಂಡ್ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಗೆ ಡೌನ್ ಟ್ರೆಂಡ್. ಡೌನ್ ಟ್ರೆಂಡ್ ಅಂತಂದ್ರೆ ಬಿಯರಿಶ್ ಮಾರ್ಕೆಟ್ ಅಂತ ಕರಿತೀವಿ. ಓಕೆನಾ, ಇಲ್ಲಿ ಮಾರ್ಕೆಟ್ ಇಸ್ ಮೂವಿಂಗ್ ಡೌನ್. ಮಾರ್ಕೆಟ್ ಏನಾಗುತ್ತೆ, ಕೆಳಗಡೆ ಮೂವ್ ಆಗುತ್ತೆ. ಸ್ಟ್ರಕ್ಚರ್ ನೋಡೋದಾದ್ರೆ ಲೋವರ್ ಹೈಸ್ ಅದನ್ನ ನಾವು LH ಅಂತ ಕರಿತೀವಿ, ಅದೇ ತರ ಲೋವರ್ ಲೋಸ್ ಅದನ್ನ ನಾವು LL ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋದಾದ್ರೆ ಪ್ರೈಸ್ 1.1100, 1.1050, 1.1080, 1.100. ಓವರ್ ಆಲ್ ಡೈರೆಕ್ಷನ್ ಈಸ್ ಈಕ್ವಲ್ ಟು ಡೌನ್. ಇವಾಗ ನಿಮಗೆ ಇದು ಹೆಂಗ್ ಕಾಣಿಸುತ್ತೆ ಅಂತಂದ್ರೆ, ಇವಾಗ ನೋಡಿ 1100 ಅಲ್ಲಿ ಸ್ಟಾರ್ಟ್ ಆಯ್ತು ಅಂತ ಅನ್ಕೊಳ್ಳಿ. ಮಾರ್ಕೆಟ್ ಇಲ್ಲಿ ಸ್ಟಾರ್ಟ್ ಆಗಿದೆ. ಓಕೆನಾ, ಸ್ಟಾರ್ಟ್ ಆದಂಗೆ 1050 ಗಂಟ ಹೋಯ್ತು. ಮಾರ್ಕೆಟ್ ಏನಾಯ್ತು, ಕೆಳಗಡೆ ಗಂಟ ಹೋಯ್ತು. ಓಕೆನಾ, ಇದನ್ನ ನಾವು ಲೋವರ್ ಲೋ ಅಂತ ಕರಿತೀವಿ. ನೆಕ್ಸ್ಟ್ ಏನಾಗುತ್ತೆ, ಮತ್ತೆ 1050 ಬಂತು, ಇದನ್ನ ನಾವು ಲೋವರ್ ಹೈಸ್ ಅಂತ ಕರಿತೀವಿ. ನೆಕ್ಸ್ಟ್ ಮತ್ತೆ ಕೆಳಗಡೆ ಹೋಯ್ತು, ಇದನ್ನ ನಾವು ಲೋವರ್ ಲೋ ಅಂತ ಕರಿತೀವಿ. ಮತ್ತೆ ಇಲ್ಲಿ ಗಂಟ ಬಂತು, ಲೋವರ್ ಹೈ ಅಂತ ಕರಿತೀವಿ. ಮತ್ತೆ ಹಿಂಗೋಗಿ ಇವಾಗ ನಿಮಗೆ ಗೊತ್ತಾಗ್ತಿದ್ದಿಲ್ಲ, ಈ ತರ ಡೈರೆಕ್ಷನ್ ನಾವು ಡೌನ್ ಟ್ರೆಂಡ್ ಅಂತ ಕರಿತೀವಿ. ಮೀನಿಂಗ್ ನೋಡೋದಾದ್ರೆ ಸೆಲ್ಲರ್ಸ್ ಆರ್ ಸ್ಟ್ರಾಂಗ್. ಇಲ್ಲಿ ಸೆಲ್ಲರ್ಸ್ ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ. ಮಾರ್ಕೆಟ್ ಸೆಂಟಿಮೆಂಟ್ ಈಕ್ವಲ್ ಟು ನೆಗೆಟಿವ್. ಮಾರ್ಕೆಟ್ ನಿಮಗೆ ನೋಡೋದಾದ್ರೆ ನೆಗೆಟಿವ್ ಆಗಿ ಕಾಣಿಸುತ್ತೆ. ಇವಾಗ ಟ್ರೇಡಿಂಗ್ ವ್ಯೂ ಅಲ್ಲಿ ಲೈವ್ ಎಕ್ಸಾಂಪಲ್ ನೋಡೋಣ. ಇವಾಗ ನಾವು ಡೌನ್ ಟ್ರೆಂಡ್ ನ ಇನ್ ಡೀಟೇಲ್ ಆಗಿ ನೋಡೋಣ. ಡೌನ್ ಟ್ರೆಂಡ್ ಅಲ್ಲಿ ಏನಿರುತ್ತೆ ಹೇಳಿ, ಲೋವರ್ ಲೋ, ಲೋವರ್ ಹೈ. ಫಸ್ಟ್ ನಮಗೆ ಒಂದು ಲೋ ಅನ್ನೋದಿರುತ್ತೆ. ಓಕೆನಾ, ಫಸ್ಟ್ ಯಾವತ್ತು ಐಡೆಂಟಿಫೈ ಮಾಡ್ಬೇಕಾದ್ರೆ ಒಂದು ಲೋ ಮತ್ತೆ ಒಂದು ಹೈ ಇರಬೇಕು. ಇಲ್ಲಿ ನೋಡಿ, ಇದು ಹೈ, ಇದು ಲೋ. ಓಕೆನಾ, ಡೌನ್ ಟ್ರೆಂಡ್ ಅಲ್ಲಿ ನಿಮಗೆ ನಾನೇನ್ ಹೇಳಿದೆ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ.
ಈ ತರ ಇರೋದಕ್ಕೆ ನಾವು ಡೌನ್ ಟ್ರೆಂಡ್ ಅಂತ ಕರಿತೀವಿ. ಟೆಕ್ಸ್ಟ್ ಅಲ್ಲಿ ನೋಡೋದಾದ್ರೆ ಫಸ್ಟ್ ಇದನ್ನ ನಾವು ಹೈ ಅಂತ ಅನ್ಕೋಬೇಕು, ಇದನ್ನ ನಾವು ಲೋ ಅಂತ ಅನ್ಕೋಬೇಕು. ಓಕೆ, ಅದನ್ನ ನಾನು ಸಿಂಪಲ್ ಆಗಿ ಎಚ್ ಅಂಡ್ ಎಲ್ ಅಂತ ಹಾಕಿದ್ದೀನಿ. ಓಕೆ, ಇದನ್ನ ನಾವು ಇದು ನೋಡಿ ಲೋ ಇಂದ ಇಲ್ಲಿಗೆ ಬಂದಿರೋದ್ರಿಂದ ಇದು ಲೋವರ್ ಹೈ. ಓಕೆ, ಅದೇ ತರ ಇದು ಲೋವರ್ ಇಂದ ಕೆಳಗಡೆ ಬಂದಿರೋದಕ್ಕೆ ಇದು ಲೋವರ್ ಲೋ. ಅಂದ್ರೆ ಈ ಲೋನ ಬ್ರೇಕ್ ಮಾಡಿ ಬಂದಿದೆಯಲ್ಲ, ಅದಕ್ಕೆ ಇದನ್ನ ನಾವು ಲೋವರ್ ಲೋ ಅಂತ ಕರೆಯೋದು. ಮತ್ತೆ ನೋಡಿ ಇದನ್ನ ಬ್ರೇಕ್ ಮಾಡ್ಲಿಲ್ಲ, ಏನು ಲೋವರ್ ಹೈನ ಬ್ರೇಕ್ ಮಾಡಿಲ್ಲ, ಇಲ್ಲೇ ಆಗಿದ್ರಿಂದ ಲೋವರ್ ಹೈ. ಇದನ್ನ ನಾವು ಲೋವರ್ ಲೋ ಅಂತ ಕರಿತೀವಿ. ಓಕೆ, ಇದನ್ನ ಇವಾಗ ಚಾರ್ಟ್ ಅಲ್ಲಿ ನೋಡೋಣ. ನಾನು ಒನ್ ಅವರ್ ಚಾರ್ಟ್ ಹಾಕಿದ್ದೀನಿ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಇಲ್ಲಿ ಒಂದು ಹೈ ಕಾಣಿಸ್ತಿದೆ, ಅದೇ ತರ ಇಲ್ಲಿ ಒಂದು ಲೋ ಅಂತ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಪಾತ್ ಟೂಲ್ ನ ಸೆಲೆಕ್ಟ್ ಮಾಡ್ಬಿಟ್ಟು ನೋಡಿ, ಇದು ಹೈ, ಇದು ಲೋ. ಇದೇನಾಯ್ತು ಲೋವರ್ ಹೈ, ಇದು ಲೋವರ್ ಲೋ. ಮತ್ತೆ ಇದೇನಾಯ್ತು ಲೋವರ್ ಹೈ, ಇದು ಲೋವರ್ ಲೋ. ಮತ್ತೆ ಇದು ಲೋವರ್ ಹೈ, ಇದು ಇನ್ನೂ ಬ್ರೇಕ್ ಮಾಡಿಲ್ಲ. ಇದೇನಾದ್ರು ಬ್ರೇಕ್ ಮಾಡಿದ್ರೆ ನಮಗೆ ಲೋವರ್ ಲೋ ಅನ್ನೋದು ಸಿಗುತ್ತೆ. ಸೊ ಟ್ರೆಂಡ್ ಏನಾಗಿದೆ ಹೇಳಿ, ಡೌನ್ ಟ್ರೆಂಡ್. ನಮಗೆ ಇಲ್ಲೇ ಗೊತ್ತಾಗ್ತಿದೆ ಮಾರ್ಕೆಟ್ ಬಿಯರಿಶ್ ಇದೆ ಅಂತ. ಓಕೆ, ಡೌನ್ ಟ್ರೆಂಡ್ ಗೊತ್ತಾಯ್ತಲ್ಲ. ಇವಾಗ ಸೈಡ್ ವೇಸ್, ಇದನ್ನ ನಾವು ರೇಂಜ್ ಮಾರ್ಕೆಟ್ ಅಂತ ಕರಿತೀವಿ. ಮಾರ್ಕೆಟ್ ಮೂವ್ಸ್ ಸೈಡ್ ವೇಸ್ ಅಂದ್ರೆ ಮಾರ್ಕೆಟ್ ಯಾವತ್ತು 2 ಪಾಯಿಂಟ್ಸ್ ಇರುತ್ತೆ, ಆ 2 ಪಾಯಿಂಟ್ಸ್ ಅಲ್ಲೇ ನಡೀತಾ ಇರುತ್ತೆ. ಸ್ಟ್ರಕ್ಚರ್ ನೋಡೋದಾದ್ರೆ ನೋ ಕ್ಲಿಯರ್ ಡೈರೆಕ್ಷನ್, ಇಲ್ಲಿ ಯಾವುದೇ ತರ ಡೈರೆಕ್ಷನ್ ಅನ್ನೋದಿರಲ್ಲ. ಪ್ರೈಸ್ ಮೂವ್ಸ್ ಬಿಟ್ವೀನ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ ನಿಮಗೆ ನೆಕ್ಸ್ಟ್ ಬರ್ತಾ ಗೊತ್ತಾಗುತ್ತೆ, ಅದ್ರ ಬಗ್ಗೆ ತುಂಬಾ ಟೆನ್ಷನ್ ಮಾಡ್ಕೋಬೇಡಿ. ಬಟ್ ಸೈಡ್ ವೇಸ್ ನೋಡೋದಾದ್ರೆ ನಿಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಲ್ಲೇ ವರ್ಕ್ ಆಗೋದು. ಮೀನಿಂಗ್ ನೋಡೋದಾದ್ರೆ ಬೈಯರ್ಸ್ ಈಕ್ವಲ್ ಟು ಸೆಲ್ಲರ್ಸ್, ಅಂದ್ರೆ ಬೈಯರ್ಸು ಸೆಲ್ಲರ್ಸು ಈಕ್ವಲ್ ಆಗಿರ್ತಾರೆ ಇಲ್ಲಿ. ಓಕೆ, ಇಲ್ಲಿ ಯಾವುದೇ ತರ ಟ್ರೆಂಡ್ ಅನ್ನೋದಿರಲ್ಲ. ಏನ್ ಹೇಳಿ, ನೋ ಟ್ರೆಂಡ್. ಇದನ್ನು ನಾವು ಇವಾಗ ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡಿ, ಪಾತ್ ಟೂಲ್ ತಗೊಂಡು ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಹೆಂಗಿರುತ್ತೆ ಅಂತಂದ್ರೆ, ಫಸ್ಟ್ ಒಂದು ಲೋ ಇರುತ್ತೆ, ಒಂದು ಹೈ ಇರುತ್ತೆ. ಇದು ಲೋವರ್ ಲೋನು ಮಾಡಲ್ಲ, ಹೈಯರ್ ಹೈನು ಮಾಡಲ್ಲ. ಮತ್ತೆ ಲೋಗ್ ಬರುತ್ತೆ, ಮತ್ತೆ ಹೈ ಹೋಗುತ್ತೆ, ಮತ್ತೆ ಲೋಗ್ ಬರುತ್ತೆ, ಮತ್ತೆ ಹೈ ಹೋಗುತ್ತೆ, ಮತ್ತೆ ಲೋ, ಮತ್ತೆ ಹೈ. ಇದನ್ನೇ ನಾವು ಸೈಡ್ ವೇಸ್ ಮಾರ್ಕೆಟ್ ಅಂತ ಕರೆಯೋದು. ಓಕೆ, ಮಾರ್ಕೆಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ಹೇಳದ್ನಲ್ವಾ, ಇದ್ ನೋಡಿ ಒಂದೇ ಕಡೆ ಬಂದು ಮತ್ತೆ 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 ಟಚ್ ಆಗ್ತಿದೆ. ಇದನ್ನ ನಾವು ಸಪೋರ್ಟ್ ಅಂತ ಕರಿತೀವಿ, ಇದನ್ನ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಧ್ಯ ಓಡಾಡೋದನ್ನೇ ನಾವು ಸೈಡ್ ವೇಸ್ ಮಾರ್ಕೆಟ್ ಅಂತ ಕರೆಯೋದು, ಅಥವಾ ರೇಂಜ್ ಅಂತ ಕರೆಯೋದು. ಓಕೆ, ಇವಾಗ ಇದನ್ನ ರಿಯಲ್ ಎಕ್ಸಾಂಪಲ್ ನೋಡೋಣ. ನಿಮ್ಗೆ ಇಲ್ಲಿ ನೋಡಿದ್ರೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ನೋಡಿ ಪಾತ್ ಟೂಲ್ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಒಂದು ಲೋ ಇದೆ, ಇಲ್ಲಿ ಒಂದು ಹೈ ಇದೆ. ಮತ್ತೆ ನೋಡಿ ಅದೇ ಲೋಗ್ ಬಂತು, ಮತ್ತೆ ಅದೇ ಹೈ, ಮತ್ತೆ ಅದೇ ಲೋಗ್ ಬಂತು, ಮತ್ತೆ ಅದೇ ಹೈ. ಇಲ್ಲಿ ಲೋ ಗಂಟ ಬರ್ಲಿಲ್ಲ, ಬಟ್ ಲೋ ಅನ್ಕೊಳ್ಳಿ. ಓಕೆ, ಇದು ನಿಮಗೆ ನೋಡೋದಾದ್ರೆ ನೋಡಿ, ಇದು ಸಪೋರ್ಟ್ ತರ ಆಕ್ಟ್ ಆಗ್ತಿದ್ಯಾ, ಇದು ಇಷ್ಟುವೆ ನೋಡಿ, ಮತ್ತೆ ಅದೇ ಪ್ರೈಸಿಗೆ ಬಂದಾಗ ರಿಯಾಕ್ಟ್ ಆಗ್ತಿದೆ ಮಾರ್ಕೆಟ್. ಓಕೆ, ಇದನ್ನ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ನೋಡಿ ಈ ರೆಸಿಸ್ಟೆನ್ಸ್ ಮಧ್ಯ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಧ್ಯ ಹಿಂಗ್ ಹೋಗೋದನ್ನೇ ನಾವು ರೇಂಜ್ ಅಂತ ಕರೆಯೋದು. ಸೈಡ್ ವೇಸ್ ಮಾರ್ಕೆಟ್ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ. ನೆಕ್ಸ್ಟ್, ಹೌ ಟು ಐಡೆಂಟಿಫೈ ಟ್ರೆಂಡ್. ಸಿಂಪಲ್ ಮೆಥಡ್ ಅಲ್ಲಿ ಹೇಗೆ ನಾವು ಒಂದು ಟ್ರೆಂಡ್ ನ ಐಡೆಂಟಿಫೈ ಮಾಡಬೇಕು. ನಾವು ಏನ್ ಮಾಡ್ಬೇಕು, ಫಸ್ಟ್ ಚಾರ್ಟ್ ನ ನೋಡ್ಬೇಕು. ಇಫ್ ಪ್ರೈಸ್ ಮೇಕಿಂಗ್ ಹೈಯರ್ ಐಸ್ ಅಂದ್ರೆ ನಾನು ಹೇಳಿದ್ದೆ, ಅಪ್ ಟ್ರೆಂಡ್ ಅಲ್ಲೇ ಹೇಳಿದ್ದೆ, ಹೈಯರ್ ಐಸ್ ನ ಫಾರ್ಮ್ ಮಾಡ್ತಾ ಇದೆ ಅಂತಂದ್ರೆ ಅದನ್ನ ನಾವು ಅಪ್ ಟ್ರೆಂಡ್ ಅಂತ ಕರಿತೀವಿ. ಇಫ್ ಪ್ರೈಸ್ ಮೇಕಿಂಗ್ ಲೋವರ್ ಲೋಸ್ ಅಂದ್ರೆ ಲೋವರ್ ಲೋ ಮಾಡ್ಕೊಂಡು ಬರ್ತಾ ಇದೆ ಅಂತಂದ್ರೆ ಅದನ್ನ ನಾವು ಡೌನ್ ಟ್ರೆಂಡ್ ಅಂತ ಕರಿತೀವಿ. ಇಫ್ ಪ್ರೈಸ್ ಸ್ಟ್ರಕ್ ಅಂದ್ರೆ ಒಂದೇ ಪ್ರೈಸ್ ಮೂಮೆಂಟ್ಸ್ ಅಲ್ಲಿ ತಿರುಗಾಡ್ತಿದೆ ಅಂತಂದ್ರೆ ಅದನ್ನ ನಾವು ಸೈಡ್ ವೇಸ್ ಅಂತ ಕರಿತೀವಿ. ಓಕೆ, ಗೋಲ್ಡನ್ ರೂಲ್ ನೋಡೋದಾದ್ರೆ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಅಂದ್ರೆ ಟ್ರೆಂಡ್ ನಿಮ್ ಫ್ರೆಂಡ್ ಇದ್ದಂಗೆ. ನೀವು ಟ್ರೆಂಡ್ ನ ಫಾಲೋ ಮಾಡ್ಕೊಂಡು ಹೋದ್ರೆ ಸಾಕು, ಅರ್ಧಕ್ಕರ್ಧ ನಿಮ್ಗೆ ಎಸ್ ಎಲ್ ಹೊಡಿಯೋದು ಕಮ್ಮಿ ಆಗುತ್ತೆ. ಎಸ್ ಎಲ್ ಅಂತಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ಪ್ರೀವಿಯಸ್ ವಿಡಿಯೋ ನಿಮಗೆ ನೋಡಿದ್ರೆ ಅರ್ಥ ಆಗುತ್ತೆ. ಓಕೆನಾ. ಸ್ಟಾಪ್ ಲಾಸ್ ನಿಮಗೆ ಹೊಡಿಬಾರ್ದು ಅಂತಂದ್ರೆ ನೀವು ಫಸ್ಟ್ ಟ್ರೆಂಡ್ ನ ಐಡೆಂಟಿಫೈ ಮಾಡ್ಬೇಕು. ಓಕೆ, ಟ್ರೇಡ್ ವಿತ್ ಟ್ರೆಂಡ್ ಈಕ್ವಲ್ ಟು ಹೈಯರ್ ಪ್ರೊಬಬಿಲಿಟಿ ಅಂದ್ರೆ ನೀವು ಒಂದು ಟ್ರೇಡ್ ತಗೋತೀರಾ ಅಂದ್ರೆ ಅದ್ರಲ್ಲಿ ಟ್ರೆಂಡ್ ನ ಐಡೆಂಟಿಫೈ ಮಾಡಿ ನೀವು ಟ್ರೇಡ್ ತಗೊಂಡ್ರೆ ಅದು ಹೈಯರ್ ಪ್ರೊಬಬಿಲಿಟಿ ಇರುತ್ತೆ, ಅಂದ್ರೆ ನಿಮಗೆ ಎಸ್ ಎಲ್ ಹೊಡಿಯೋ ಚಾನ್ಸಸ್ ಕಮ್ಮಿ ಇರುತ್ತೆ ಅಂತ ಅರ್ಥ. ಓಕೆ, ಟ್ರೇಡ್ ಅಗೇನೆಸ್ಟ್ ಟ್ರೆಂಡ್ ಈಕ್ವಲ್ ಟು ರಿಸ್ಕಿ ಅಂದ್ರೆ
ನೀವು ಟ್ರೆಂಡ್ ಐಡೆಂಟಿಫೈ ಮಾಡದೆ ನೀವೇನಾದ್ರು ಟ್ರೇಡ್ ಪ್ಲೇಸ್ ಮಾಡ್ತೀರಾ ಅಂತಂದ್ರೆ ಅದು ಲಾಸಸ್ ಅನ್ನ ಆಗೋ ಚಾನ್ಸಸ್ ಇದೆ. ಸೊ ಅದನ್ನ ನಾವು ರಿಸ್ಕಿ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ನೋಡೋದಾದ್ರೆ ಅಪ್ ಟ್ರೆಂಡ್ ಏನಾರು ಇದ್ರೆ ನೀವು ಓನ್ಲಿ ಬೈ ಮಾತ್ರ ನೋಡ್ತೀರಾ. ಅದೇ ಡೌನ್ ಟ್ರೆಂಡ್ ಇದ್ರೆ ನೀವು ಓನ್ಲಿ ಸೆಲ್ ಮಾತ್ರ ನೋಡ್ತೀರಾ. ಅದೇ ಸೈಡ್ ವೇಸ್ ಮಾರ್ಕೆಟ್ ಇದ್ರೆ ಆದಷ್ಟು ಮಾರ್ಕೆಟ್ ಇಂದ ದೂರ ಇರಿ, ಯಾಕಂದ್ರೆ ಅಲ್ಲಿ ಕೆಲವೊಂದು ಮೂವ್ಮೆಂಟ್ಸ್ ಗಳು ನಿಮ್ನ SL ಹಂಟ್ ಆಗೋ ಚಾನ್ಸಸ್ ಇದೆ. ಇಲ್ಲ ನೀವು ಅದ್ರಲ್ಲೂ ಮಾಡ್ತೀರಾ ಅಂತಂದ್ರೆ ನಾನು ಹೇಳದ್ನಲ್ಲ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಲ್ಲಿ ನೀವು ಮಾಡ್ಬೋದು. ಇದು ಇನ್ ಡೀಟೇಲ್ ಆಗಿ ನಿಮಗೆ ನೆಕ್ಸ್ಟ್ ಬರ್ತಾ ಗೊತ್ತಾಗುತ್ತೆ. ಇಲ್ಲಿ ಬಿಗಿನರ್ಸ್ ಮಿಸ್ಟೇಕ್ಸ್ ನೋಡೋದಾದ್ರೆ ಟ್ರೇಡಿಂಗ್ ಅಗೇನೆಸ್ಟ್ ಟ್ರೆಂಡ್, ಅಂದ್ರೆ ಟ್ರೆಂಡ್ ನೋಡದೆ ನೀವು ಟ್ರೇಡ್ ನ ಪ್ಲೇಸ್ ಮಾಡೋದು. ಹಾಗೆ ನಾಟ್ ಕನ್ಫರ್ಮಿಂಗ್ ಟ್ರೆಂಡ್, ಯಾವ ಟ್ರೆಂಡ್ ಅಂತ ನೀವು ಮಾರ್ಕ್ ಮಾಡದೆ ಒಂದು ಟ್ರೇಡ್ ನ ಪ್ಲೇಸ್ ಮಾಡೋದು. ಎಂಟರಿಂಗ್ ರ್ಯಾಂಡಮ್ಲಿ, ಎಲ್ಲೆಲ್ಲೋ ಹೋಗಿ ಸುಮ್ಮನೆ ಟ್ರೇಡ್ ತಗೋಬೇಕು ಅಂತ ಎಂಟರ್ ಆಗೋದು. ಇಲ್ಲಿ ಟ್ರೆಂಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಟ್ರೆಂಡ್ ಇಸ್ ಯುವರ್ ಫ್ರೆಂಡ್ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ನಿಮಗೆ ಹೈ ಪ್ರೊಬಬಿಲಿಟಿ ಬೇಕು ಅಂದ್ರೆ ಟ್ರೆಂಡ್ ನ ಐಡೆಂಟಿಫೈ ಮಾಡಬೇಕು. ರಿಸಲ್ಟ್ ಈಕ್ವಲ್ ಟು ಲಾಸ್, ಇವು 3 ತಪ್ಪುಗಳನ್ನ ನೀವು ಏನಾದ್ರು ಮಾಡಿದ್ರೆ ನಿಮಗೆ ಲಾಸಸ್ ಅನ್ನೋದು ಆಗುತ್ತೆ. ಓಕೆ, ಪ್ರೋ ಟಿಪ್ಸ್ ನೋಡಿದರೆ ನೀವು ಹೈಯರ್ ಟೈಮ್ ಫ್ರೇಮ್ಸ್ ಈಕ್ವಲ್ ಟು ಮೋರ್ ರಿಲಯಬಲ್ ಟ್ರೆಂಡ್. ಅಂದ್ರೆ ನೀವು ಹೈಯರ್ ಟೈಮ್ ಫ್ರೇಮ್ಸ್ ಲೈಕ್ 1 hour 4 hour ಅಲ್ಲಿ ನೀವು ಟ್ರೆಂಡ್ ಏನಾದ್ರು ಐಡೆಂಟಿಫೈ ಮಾಡ್ತೀರಾ ಅಂತಂದ್ರೆ ನಿಮಗೆ ಪ್ರೊಬಬಿಲಿಟಿ ಇನ್ನೂ ಹೈಯರ್ ಆಗಿರುತ್ತೆ. ಹಾಗೆ ಕಂಬೈನ್ ಟ್ರೆಂಡ್ ಪ್ಲಸ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ನೀವು ಟ್ರೆಂಡ್ ಅನ್ನು ಐಡೆಂಟಿಫೈ ಮಾಡ್ಕೊಂಡು ಅದ್ರ ಜೊತೆಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನು ಕಂಬೈನ್ ಮಾಡ್ಕೊಂಡ್ರೆ ನಿಮಗೆ ಒಂದು ಬೆಸ್ಟ್ ಟ್ರೇಡ್ ಅನ್ನೋದು ಸಿಗುತ್ತೆ. ಹಾಗೆ ಆ ಟ್ರೇಡ್ ಪ್ರೊಬಬಿಲಿಟಿ ಅನ್ನೋದು ಜಾಸ್ತಿ ಇರುತ್ತೆ. ಓಕೆ, ಅವಾಯ್ಡ್ ಟ್ರೇಡಿಂಗ್ ಇನ್ ಸೈಡ್ ವೇಸ್ ಮಾರ್ಕೆಟ್. ನಾನು ಪ್ರೀವಿಯಸ್ ಅಲ್ಲಿ ಹೇಳ್ದಂಗೆ ಸೈಡ್ ವೇಸ್ ಮಾರ್ಕೆಟ್ ಇದ್ದಾಗ ಅವಾಯ್ಡ್ ಮಾಡಿ. ಓಕೆನಾ, ಮಾರ್ಕೆಟ್ ಏನಾದ್ರು ಕನ್ಸಾಲಿಡೇಟ್ ಅಂತ ಕರೀತಾರೆ, ಸೈಡ್ ವೇಸ್ ನ ಇನ್ನೊಂದು ಅರ್ಥನೇ ನಾವು ಕನ್ಸಾಲಿಡೇಟ್ ಅಂತ ಕರೆಯೋದು. ಓಕೆ, ಈ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ನೀವು ಟ್ರೇಡ್ ನ ಪ್ಲೇಸ್ ಮಾಡಬೇಡಿ. ಇವತ್ತು ಒಂದು ಸಮ್ಮರಿ ನೋಡೋದಾದ್ರೆ ನಾವು ಏನೇನ್ ಕಲ್ತೀವಿ ಅಂತ ನೋಡೋದಾದ್ರೆ ಟ್ರೆಂಡ್ ಈಕ್ವಲ್ ಟು ಮಾರ್ಕೆಟ್ ಡೈರೆಕ್ಷನ್. ಟ್ರೆಂಡ್ ಅನ್ನೋದು ನಮಗೆ ಮಾರ್ಕೆಟ್ ಯಾವ ಕಡೆ ಮೂವ್ಮೆಂಟ್ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ 3 ಟೈಪ್ಸ್ ಆಫ್ ಟ್ರೆಂಡ್ ನ ಅರ್ಥ ಮಾಡ್ಕೊಂಡ್ರಿ. ಯಾವ್ದೆಲ್ಲ ಅಂದ್ರೆ ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಸೈಡ್ ವೇಸ್. ಹಾಗೆ ಟ್ರೇಡ್ ವಿತ್ ಟ್ರೆಂಡ್, ನಾವು ಯಾವತ್ತೂ ಒಂದು ಟ್ರೇಡ್ ನ ತಗೋಬೇಕಾದ್ರೆ ಟ್ರೆಂಡ್ ಮುಖಾಂತರ ತಗೋಬೇಕಾಗುತ್ತೆ. ನೆಕ್ಸ್ಟ್, ಅವಾಯ್ಡ್ ಫೈಟಿಂಗ್ ಮಾರ್ಕೆಟ್ ಜೊತೆ ಫೈಟ್ ಮಾಡೋದನ್ನ ನಿಲ್ಲಿಸಬೇಕು. ಫೈನಲ್ ಮೆಸೇಜ್ ನೋಡೋದಾದ್ರೆ ಮೋಸ್ಟ್ ಬಿಗಿನರ್ಸ್ ಲೂಸ್ ಬಿಕಾಸ್ ದೇ ಟ್ರೇಡ್ ರ್ಯಾಂಡಮ್ಲಿ. ಅಂದ್ರೆ ಪ್ರತಿಯೊಬ್ಬ ಬಿಗಿನರ್ ಆದವರು ಟ್ರೇಡ್ ನ ರ್ಯಾಂಡಮ್ ಆಗಿ ಪ್ಲೇಸ್ ಮಾಡ್ತಿರ್ತಾರೆ. ನೀವು ಇಷ್ಟು ದಿನ ರ್ಯಾಂಡಮ್ಲಿ ಟ್ರೇಡ್ ನ ತಗೋತಿದ್ರಿ, ಇನ್ ಮುಂದಕ್ಕೆ ನೀವು ಡೈರೆಕ್ಷನ್ ಅನ್ನೋದನ್ನ ನೋಡ್ಬಿಟ್ಟು ಟ್ರೇಡ್ ನ ತಗೋಬೇಕು. ಓಕೆ, ಪ್ರೊಫೆಷನಲ್ಸ್ ಫಾಲೋ ಟ್ರೆಂಡ್. ಪ್ರತಿಯೊಬ್ಬ ಪ್ರೊಫೆಷನಲ್ ಟ್ರೇಡರ್ ಆದವನು ಟ್ರೆಂಡ್ ಅನ್ನೋದನ್ನ ಫಾಲೋ ಮಾಡ್ತಾರೆ. ಇಲ್ಲಿ ಮಾಸ್ಟರ್ ಟ್ರೆಂಡ್ ಈಕ್ವಲ್ ಟು ಸ್ಟ್ರಾಂಗ್ ಫೌಂಡೇಶನ್ ಇನ್ ಟ್ರೇಡಿಂಗ್. ನೀವು ಟ್ರೆಂಡ್ ನ ಒಂದು ಮಾಸ್ಟರ್ ಮಾಡ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಪ್ರಾಬ್ಲಮ್ಸ್ ಗಳು ಇಲ್ಲಿ ಸಾಲ್ವ್ ಆಗುತ್ತೆ. ನಿಮಗೆ SL ಹೊಡೆಯೋ ಚಾನ್ಸಸ್ ಗಳು ಕಮ್ಮಿ ಆಗುತ್ತೆ. ಓಕೆ, ನಾನು ಯಾವತ್ತೂ ಹೇಳಂಗೆ ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ನಿಮ್ಮ ಡಿಸಿಪ್ಲಿನ್ ಮತ್ತೆ ನಿಮ್ಮ ಹಾರ್ಡ್ ವರ್ಕ್ ಇದ್ರೆ ಮಾತ್ರ ಇಲ್ಲಿ ಸಕ್ಸಸ್ ಅನ್ನೋದು ಆಗಕ್ಕಾಗೋದು. ನಾನು ನಿಮಗೆ ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ವಿಡಿಯೋ ಮಾಡ್ತಿದ್ದೀನಿ, ನೀವು ಇದ್ರದ್ದು 1% ಎಫರ್ಟ್ ಹಾಕಿಲ್ಲ ಅಂತಂದ್ರು ನಿಮಗೆ ಟ್ರೇಡಿಂಗ್ ಅಲ್ಲಿ ಸಕ್ಸಸ್ ಆಗಕ್ಕಾಗಲ್ಲ. ಮತ್ತೆ ಈ ವಿಡಿಯೋ ಯಾರು ಹೊಸೊಬ್ರಾಗಿ ನೋಡ್ತಾ ಇದ್ದೀರಾ, ಇವಾಗಲೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ A to Z ಟ್ರೇಡಿಂಗ್ ಏನಾದ್ರು ಕಲಿಬೇಕು ಅಂತಂದ್ರೆ ನನ್ನ ಪ್ಲೇ ಲಿಸ್ಟ್ ಒಂದ್ಸಲ ಚೆಕ್ ಮಾಡ್ಬೋದು. ನಿಮಗೆ ಕಂಪ್ಲೀಟ್ ಗೈಡ್ ಅಲ್ಲೇ ಇರುತ್ತೆ. ಓಕೆನಾ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಇಲ್ಲಿ ಗಂಟ ಯಾರ್ಯಾರು ವಿಡಿಯೋ ನೋಡಿದ್ರಿ, ಇವತ್ತಿನ ಡೇ ಕಂಪ್ಲೀಟ್ ಆಯ್ತು ಅಂತ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಿಮ್ ನೇಮ್ ನು ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು.